ಎಲ್ಲರಿಗೂ ನಮಸ್ಕಾರ. ಸಿವಿಲ್ ಇಂಜಿನಿಯರಿಂಗ್ ಇವಾಗ ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ತರ ಸಬ್ಜೆಕ್ಟ್ಗಳನ್ನ ಕವರ್ ಮಾಡಬೇಕು ಅಂತ ನೋಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗೆ KPSC ಇಂದ ಆಗಿರುವಂತ ಕ್ವೆಶ್ಚನ್ ಪೇಪರ್ಸ್ ನ ಅನಾಲಿಸಿಸ್ ನೋಡೋಣ ಮುಖ್ಯವಾಗಿ. ಮತ್ತೆ ಅದ್ರ ಜೊತೆಗೆ ಅನಾಲಿಸಿಸ್ ಮೇಲೇನೆ ನಾವು ಮುಂದೆ ಯಾವ ತರ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ನ ಹಾಲಿಸ್ಟಿಕ್ ಆಗಿ ಕವರ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಟೋಟಲ್ ಆಗಿ ಇಲ್ಲಿ ನಾನು 4 ಈ ತರ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರತಕ್ಕಂಥ ಕ್ವೆಶ್ಚನ್ ಪೇಪರ್ ಗಳನ್ನ ಅನಾಲಿಸಿಸ್ ಮಾಡಿದ್ದೇನೆ. ಅದರಲ್ಲಿ ಬರ್ತಕ್ಕಂಥ ನೇಚರ್ ಯಾವ ತರ ಇತ್ತು ಪೇಪರ್ದು, ಮತ್ತೆ ಅದರಲ್ಲಿ ಬಂದಿರತಕ್ಕಂಥ ಕ್ವೆಶ್ಚನ್ಸ್ ಟೈಪ್ಸ್ ಎಷ್ಟಿದ್ದು, ಅದರ ಬಂದ ಮೇಲೆ ವೇಟೇಜ್ ಎಷ್ಟಾಯ್ತು ಎಲ್ಲ ಸಬ್ಜೆಕ್ಟ್ ಮೇಲೆ, ಮತ್ತೆ ಯಾವ ತರ ನಾವು ಎಕ್ಸಾಮ್ ಹಾಲಿನಲ್ಲಿ ಕ್ವೆಶ್ಚನ್ ಗಳನ್ನ ತಪ್ಪು ಮಾಡುತ್ತೀವಿ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರುವಂತ ಸೊಲ್ಯೂಷನ್ ಕೂಡ ಇಲ್ಲಿ ನೋಡೋಣ, ಯಾವ ತರ ನಾವು ತಪ್ಪುಗಳನ್ನ ಮಾಡಬಾರ್ದು. ಓಕೆ, ಇದರಲ್ಲಿ ಬಂದಿರತಕ್ಕಂಥ ಅನಾಲಿಸಿಸ್ ನಲ್ಲಿ ನೋಡಿದ್ರೆ ಒಟ್ಟಾರೆಯಾಗಿ ನಾನು ಇಲ್ಲಿ KPSC ಇಂದ ಆಗಿರುವಂತ ಅಸಿಸ್ಟೆಂಟ್ ಇಂಜಿನಿಯರ್ಗೆ 2017 ಮತ್ತು 18ನೇ ಪೇಪರ್ನ ಅನಾಲಿಸಿಸ್ ಮಾಡಿದ್ದೇನೆ. ಅದ್ರ ಜೊತೆಗೆ KPSC ಇಂದನೇ ಆಗಿರುವಂತ JEE ಕ್ವೆಶ್ಚನ್ ಪೇಪರ್ ಕೂಡ ನಾನು ಇಲ್ಲಿ ಅನಾಲಿಸಿಸ್ ಮಾಡಿದ್ದೇನೆ. ಅದ್ರ ಜೊತೆಗೆ ಒಂದು SSC ಪೇಪರ್ ಕೂಡ ಇಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಸಿಗುತ್ತೆ, ಅದು ಕೂಡ ಅನಾಲಿಸಿಸ್ ನಾನು ಮಾಡಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿತ್ತು ಅಂದ್ರೆ ಪೇಪರ್ ನಲ್ಲಿ ಬಂದಿರತಕ್ಕಂಥ ಕ್ವೆಶ್ಚನ್ ನೇಚರ್ 2 ಟೈಪ್ ಇತ್ತು. ಇದರಲ್ಲಿ ಮುಖ್ಯವಾಗಿ ಒಂದು ಕ್ವೆಶ್ಚನ್ ನೇಚರ್ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಎಲ್ಲ ಸ್ಟ್ಯಾಟಿಕ್ ನಿಂದಾನೇ ಬಂದಿರತಕ್ಕಂಥ ಕ್ವೆಶ್ಚನ್ಗಳು, ಯಾವುದು ಔಟ್ ಆಫ್ ಸಿಲೆಬಸ್ ನಿಂದ ಇರಲಿಲ್ಲ. ಬಟ್ ಬೇರೆ ಬೇರೆ ಕ್ವೆಶ್ಚನ್ ಗಳನ್ನ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಂದ ಆಗಿರುವಂತ ಎಕ್ಸಾಮ್ ಇಂದ ಬಂದಿರತಕ್ಕಂಥ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇಂದ ಇತ್ತು. ಇದರಲ್ಲಿ ನೋಡ್ಬೇಕಾಗಿತ್ತು ಅಂದ್ರೆ ಬೇರೆ ಬೇರೆ ಅಂದ್ರೆ SSC ಇತ್ತು, ಮತ್ತೆ ಈ ಕಡೆ JEE ಇಂದ ಬಂದಿರತಕ್ಕಂಥ ಕ್ವೆಶ್ಚನ್ ಪೇಪರ್ಗಳು ಈ ತರ ಮರ್ಜ್ ಮಾಡಿ ಬರೀ ಕ್ವೆಶ್ಚನ್ ಗಳನ್ನ ಡೈರೆಕ್ಟ್ ಆಗಿ ಕೇಳಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ಟೈಪ್ ಆಫ್ ಕ್ವೆಶ್ಚನ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಕ್ವೆಶ್ಚನ್ ಪೇಪರ್ ನಲ್ಲಿ 100 ಕ್ವೆಶ್ಚನ್ ಇರುತ್ತೆ, ಹೌದಾ. 100 ಕ್ವೆಶ್ಚನ್ ದಲ್ಲಿ 70ಕ್ಕಿಂತ ಜಾಸ್ತಿ ಇದರಲ್ಲಿ ಪ್ರಾಬ್ಲಮೆಟಿಕ್ ಇರ್ಲಿಲ್ಲ. 70% ಅಷ್ಟು ಥಿಯರಿ ಮತ್ತೆ 30% ಅಷ್ಟು ಇದರಲ್ಲಿ ಪ್ರಾಬ್ಲಮೆಟಿಕ್ ಕ್ವೆಶ್ಚನ್ಸ್ ಇದ್ವು. ಅಂದ್ರೆ 2 ಟೈಪ್ ಇಲ್ಲಿ ಟೋಟಲ್ ಆಗಿ ಕ್ವೆಶ್ಚನ್ ಗಳನ್ನು ನೀವು ಎಂಟೈರ್ ಸಿವಿಲ್ ಇಂಜಿನಿಯರಿಂಗ್ ಪೇಪರ್ ನಲ್ಲಿ ನೋಡ್ತೀರಾ. ಇದ್ರ ಜೊತೆಗೆ ಸಬ್ಜೆಕ್ಟ್ ವೇಟೇಜ್ ನ ನೋಡ್ಬೇಕಾದ್ರೆ ಇದರಲ್ಲಿ ಅನಾಲಿಸಿಸ್ ನೀವು ನೋಡಿದ್ಮೇಲೆ ಇದರಲ್ಲಿ ನೀವು ನೋಡಬಹುದು ನಾನು ಯಾವ ತರ ಮೊದಲು ಕ್ವೆಶ್ಚನ್ ಸಬ್ಜೆಕ್ಟ್ ಗಳನ್ನ ಸ್ಟ್ರಕ್ಚರಲ್ ಆಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಗಳು, ಮತ್ತೆ ಸ್ಟ್ರಕ್ಚರಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಗಳು, ಮತ್ತೆ ವಾಟರ್ ರಿಸೋರ್ಸ್ ಇಲ್ಲಿ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವೆಶ್ಚನ್ ಗಳನ್ನ ನಾನು ಇಲ್ಲಿ ಅದರದ್ದೇ ಬಂದಂತಕ್ಕಂಥ ಸಬ್ಜೆಕ್ಟ್ ಗಳ ಮೂಲಕ ನಾನು ಇಲ್ಲಿ ವೇಟೇಜ್ ನ ಹಾಕಿದ್ದೇನೆ. ಇದರಲ್ಲಿ 4 ನಿಮಗೆ ಪೇಪರ್ ಗಳನ್ನ ಸಿಗುತ್ತೆ. ಅದರಲ್ಲಿ ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಕ್ವೆಶ್ಚನ್ ಗಳು ಬಂದಿತ್ತು, ಎಷ್ಟು ಮಾರ್ಕ್ಸ್ ಗಳು ಇದ್ದು ಅಂತ ಇದರಲ್ಲಿ ಅಂದ್ರೆ ಒಂದು ಕ್ವೆಶ್ಚನ್ ಗೆ 1 ಮಾರ್ಕ್ಸ್ ಈ ತರ ಇತ್ತು. ಅಂದ್ರೆ 100 ಕ್ವೆಶ್ಚನ್ ಇದ್ರೆ 100 ಮಾರ್ಕ್ಸ್ ಇಲ್ಲಿ ಪೇಪರ್ ಗೆ ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ವೇಟೇಜ್ ಕೂಡ ಇರುತ್ತೆ, ಮತ್ತೆ ಕ್ವೆಶ್ಚನ್ ಗಳು ಎಷ್ಟು ಬಂದಿದೆ ಪರ್ ಸಬ್ಜೆಕ್ಟ್ ಅನ್ನೋದು ಕೂಡ ಇದರಲ್ಲಿ ಇರುತ್ತೆ. ಟೋಟಲ್ ಆಗಿ 4 ಪೇಪರ್ ಇಲ್ಲಿ ಅನಾಲಿಸಿಸ್ ಇರುತ್ತೆ. ಇದರಲ್ಲಿ ನೀವು ಇದನ್ನ ನೋಡ್ಕೊಳ್ಬಹುದು. ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ ನ ವೇಟೇಜ್ ನ ನೀವು ನೋಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ ಜಾಸ್ತಿ ಅಂಕಗಳನ್ನ ಇರುತ್ತೆ ಅದರಲ್ಲಿ ನಾವು ಬಂದಿರತಕ್ಕಂಥ ಕ್ವೆಶ್ಚನ್ ಗಳನ್ನ ಸಬ್ಜೆಕ್ಟ್ ಗಳನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹೈಯೆಸ್ಟ್ ಜಾಸ್ತಿ ಇರುವಂತ ಸಬ್ಜೆಕ್ಟ್ ಗಳನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಮುಖ್ಯವಾಗಿ ನೀವು ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇದರಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಬಂದಾಗ ಎಲ್ಲ ಕ್ವೆಶ್ಚನ್ ಪೇಪರ್ಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೇನೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಒಟ್ಟಾರೆಯಾಗಿ ನಿಮ್ಗೆ 4 ಪೇಪರ್ಸ್ ಗಳು ಸಿಗುತ್ತೆ, ಹೌದಾ. ಆ 4 ಪೇಪರ್ ಗಳನ್ನ ತಗೊಂಡು ಒಂದ್ಸಲ ಅಟೆಂಪ್ಟ್ ಮಾಡಿ. ಇದು ಸಿವಿಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಮತ್ತು ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥ PYQ ಗಳು ಇರುತ್ತೆ. ಇದರಲ್ಲಿ ಬಂದಿರತಕ್ಕಂಥ 4 ಕ್ವೆಶ್ಚನ್ ಪೇಪರ್ಸ್ ಗಳನ್ನ ಅಟೆಂಪ್ಟ್ ಮಾಡಿ. ಓಕೆ, ಇದರಲ್ಲಿ ಬಂದಿರತಕ್ಕಂಥ ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಮೇಲೆ ಕಮಾಂಡ್ ಇರುತ್ತೆ ಆ ಸಬ್ಜೆಕ್ಟ್ ನ ಸ್ಟ್ರಾಂಗ್ ಏರಿಯಾ ತಗೊಂಡು ಅದರಲ್ಲಿ ಬಂದಿರತಕ್ಕಂಥ ಕ್ವೆಶ್ಚನ್ ಗಳನ್ನ ಅಟೆಂಪ್ಟ್ ಮಾಡಿ. ಅದರಿಂದ ಯಾವುದೇ ತಪ್ಪುಗಳನ್ನ ಆಗ್ಬಾರ್ದು, ಹೌದಾ. ಇದ್ರ ಜೊತೆಗೆ ಇಲ್ಲಿ ಕ್ವೆಶ್ಚನ್ ಗಳನ್ನ ಈ ಪೇಪರ್ ನ ಅಟೆಂಪ್ಟ್ ಮಾಡಿದ್ಮೇಲೆ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಟೆಂಪ್ಟ್ ಮಾಡಿದ್ಮೇಲೆ ಅದರ ಸೊಲ್ಯೂಷನ್ ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ನಾನು ಒಂದು ಇದರಲ್ಲಿ ಫೈಲ್ ನ ಮಾಡಿದ್ದೇನೆ. ಅದು ಎಕ್ಸಾಂಪಲ್, ಇದು KPSC ಇಂದಾನೇ ಆಗಿರುವಂತ ಅಸಿಸ್ಟೆಂಟ್ ಇಂಜಿನಿಯರ್ ಗೆ ಬಂದಿರತಕ್ಕಂಥ ಕ್ವೆಶ್ಚನ್ ಪೇಪರ್.
ಇದು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬಂದಿರತಕ್ಕಂಥ ಕ್ವಶನ್ ಪೇಪರ್. ಇದರಲ್ಲಿ 2018ರಲ್ಲಿ ಆಗಿರುವಂತ ಕ್ವಶನ್ ಪೇಪರ್ ಇದು. ಇದರಲ್ಲಿ ಮುಖ್ಯವಾಗಿ ನೀವು ಈ ಪೇಪರ್ನ ಫಸ್ಟ್ ಅಟೆಂಪ್ಟ್ ಮಾಡಿ. ಇದರಲ್ಲಿ 100 ಕ್ವಶನ್ ಇರುತ್ತೆ, ಅಟೆಂಪ್ಟ್ ಮಾಡಿ. ಇದರಲ್ಲಿ ಯಾವ್ದು ಸ್ಟ್ರಾಂಗ್ ಏರಿಯಾ ಇರುತ್ತೋ ಅದನ್ನ ಐಡೆಂಟಿಫೈ ಮಾಡಿ. ಮತ್ತೆ ಇದರಲ್ಲಿ ಅನಾಲಿಸಿಸ್ ಮಾಡಬೇಕಾದ್ರೆ ಇಲ್ಲಿ ಅನಾಲಿಸಿಸ್ ನಾನು ಪ್ರೊವೈಡ್ ಮಾಡಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ನೀವು ನೋಡಬಹುದು, ಮೊದಲನೇ ಕ್ವಶನ್ ಏನ್ ಹೇಳುತ್ತೆ, ಫ್ರಿಕ್ಷನಲ್ ಲಾಸ್ ಡಿಪೆಂಡ್ಸ್ ಆನ್ ಅಂತ ಕೊಟ್ಟಿರುತ್ತಾರೆ ಇದರಲ್ಲಿ ಕ್ವಶನ್ಸ್. ಇದೇ ತರ 100 ಕ್ವಶನ್ಗಳಿಗೆ 100 ಎಕ್ಸ್ಪ್ಲನೇಷನ್ ಮತ್ತೆ ಸೊಲ್ಯೂಷನ್ ಕೂಡ ಇರುತ್ತೆ. ಇದು ಯಾವಾಗ ಅಂದ್ರೆ ನೀವು ಒಂದ್ಸಲ ಅಟೆಂಪ್ಟ್ ಮಾಡಬೇಕು. ಅಟೆಂಪ್ಟ್ ಮಾಡಿದ ಮೇಲೆ ನೀವು ಆಮೇಲೆ ಇದ್ರ ಜೊತೆಗೆ ಇದರಲ್ಲಿ ಕೀ ಆನ್ಸರ್ಸ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ. ಓಕೆ, ಎಕ್ಸ್ಪ್ಲನೇಷನ್ ಕೂಡ ಇದರಲ್ಲೇ ಇರುತ್ತೆ ಒಂದು PDF ನಲ್ಲಿ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅನಾಲಿಸಿಸ್ ಮಾಡಿ. ಅಲ್ಲಿ ನೀವು ನೋಡಿದ್ಮೇಲೆ ಅದು ಕ್ವಶನ್ ನ ನೋಡಿದ್ಮೇಲೆ ಯಾವ ಕ್ವಶನ್ ರಿಲೇಟೆಡ್ ಇರುವಂತ ಇನ್ಫಾರ್ಮೇಶನ್ ಇದು ಬೇರೆ ಫೈಲ್ ನಲ್ಲಿ ಸಿಗುತ್ತೆ. ಇದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ನೀವು ನೋಡ್ಬೇಕಾದ್ರೆ ಮುಖ್ಯವಾಗಿ ಫ್ರಿಕ್ಷನ್ ಲಾಸ್ ಡಿಪೆಂಡ್ಸ್ ಆನ್, ಇವಾಗಿನ ನಾವು 2018 ಕ್ವಶನ್ ಪೇಪರ್ ನೋಡಿದ್ವಿ. ಅದರಲ್ಲಿ ಬಂದಿರತಕ್ಕಂತ ಕ್ವಶನ್ ಈ ಟೈಪ್ ಆಫ್ ಜಾಕ್ ಮತ್ತೆ ಆಂಕರೇಜ್ ಗೆ ರಿಲೇಟೆಡ್ ಇರುತ್ತೆ. ಓಕೆನಾ, ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರುವಂತ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೆಳಗಡೆ ಇರುತ್ತೆ. ನೀವು ಇದನ್ನ ಒಂದ್ಸಲ ಓದ್ಕೊಳ್ಬೇಕು. ಇವಾಗ ನೀವು ಸ್ಮಾರ್ಟ್ ವೇ ನಲ್ಲಿ ಪ್ರಿಪೇರ್ ಮಾಡ್ತಿದ್ರೆ ಮಾತ್ರ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಬಂದಿರತಕ್ಕಂತ 15ಗಿಂತ ಜಾಸ್ತಿ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡಬಹುದು. ಇಲ್ಲ ಸುಮ್ನೆ ಎಲ್ಲವನ್ನು ಓದ್ಕೊಂಡ್ ಕೂತ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇದು ಅನಾಲಿಸಿಸ್ ಕ್ವಶನ್ ಪೇಪರ್ 18 ಇರುತ್ತೆ. ಅದನ್ನ ಅಟೆಂಪ್ಟ್ ಮಾಡಿ. ಆಮೇಲೆ ಇದ್ರ ಜೊತೆಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ, ಇಲ್ಲಿ ಆನ್ಸರ್ ಕೀನು ಇರುತ್ತೆ. ಇದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. 2017ರಲ್ಲಿ ಆಗಿರುವಂತಹ JEE ಕ್ವಶನ್ ಪೇಪರ್ ಗೆ ಅನಾಲಿಸಿಸ್ ಇರುತ್ತೆ. ಇದರಲ್ಲಿ ನಾನು ಸ್ಮಾರ್ಟ್ ಆಗಿ ಇಲ್ಲೇ ಬರೆದಿದ್ದೇನೆ ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದೆ ಅಂತ. ಇದರಲ್ಲಿ ನೀವು ನೋಡಬಹುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಬಂದಿರತಕ್ಕಂತ ಕ್ವಶನ್ಗಳು ಇದು. ಇದರಲ್ಲಿ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಂತ ನಾನು ಇಲ್ಲೇ ಸ್ಮಾರ್ಟ್ ಆಗಿ ಬರೆದಿದ್ದೀನಿ. ಇದು 2 ಪೇಪರ್ಗೆ ಇರುತ್ತೆ. ಓಕೆ, ಇದರಲ್ಲಿ 2018ರಲ್ಲಿ ಆಗಿರುವಂತಹ ಕ್ವಶನ್ ಪೇಪರ್ ಮತ್ತೆ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಆಗಿರುವಂತಹ ಕ್ವಶನ್ ಪೇಪರ್ 2ರಲ್ಲಿ ಇರುತ್ತೆ. ಇದು ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ ಅಂತ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಇದು 2018ನಲ್ಲಿ ಆಗಿರತಕ್ಕಂತ ಅಸಿಸ್ಟೆಂಟ್ ಇಂಜಿನಿಯರ್ ಕ್ವಶನ್ ಪೇಪರ್ಗೆ ಅದರಲ್ಲಿ ಬಂದಿರತಕ್ಕಂತ ಅನಾಲಿಸಿಸ್ ಕೂಡ ಇಲ್ಲಿ ನೀವು ನೋಡಬಹುದು. ಇದರಲ್ಲಿ ಮುಖ್ಯವಾಗಿ ಯಾವ ಕ್ವಶನ್ ಪೇಪರ್ ಯಾವ ಟಾಪಿಕ್ ಗೆ ಸಂಬಂಧಪಟ್ಟಿದೆ ಮತ್ತೆ ಯಾವ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ಇಲ್ಲಿ ನಾನು ತೋರಿಸಿದ್ದೇನೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಅದು 2018 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಾಗ. ಓಕೆ, ಇದೇ ತರ ಎಲ್ಲಾ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೇಕಾಗುತ್ತೆ. ಇವಾಗ ಬರುವಂತ ಮುಂದಿನ ದಿನಗಳಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಏನಿದೆ, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಇದರಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು BBMP WRD ನಲ್ಲಿ ಬರ್ತಕ್ಕಂಥದ್ದು ಇದಕ್ಕೆ ಹೆಲ್ಪ್ ಆಗುತ್ತೆ. ಇದು 4 PDF ಗಳನ್ನು ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಇವಾಗ ನಿಮಗೆ ಗೊತ್ತಾಯ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ನೀವು ನೋಡಿದ್ಮೇಲೆ ಇದಕ್ಕೆ ಇದೇ ತರ ಅಟೆಂಪ್ಟ್ ಮಾಡಬೇಕು. ನಿಮ್ಮ ಸ್ಟ್ರಾಂಗ್ ಏರಿಯಾ ಐಡೆಂಟಿಫೈ ಮಾಡಬೇಕು. ಅಲ್ಲಿ ಏನಾದರೂ ತಪ್ಪುಗಳನ್ನ ಆಗುತ್ತಿದ್ರೆ, ನಿಮ್ಗೆ ಮಾರ್ಕ್ಸ್ ಬರ್ತಿದ್ದಿಲ್ಲ ಅಂದ್ರೆ, ರಾಂಗ್ ಆಗಿದ್ರೆ ಅಲ್ಲಿ ಇವಾಗ ಎಕ್ಸ್ಪ್ಲನೇಷನ್ ಕೂಡ ನೀವು ನೋಡ್ಕೊಳ್ಳಿ ಒಂದ್ಸಲ. ಅದ್ರ ಜೊತೆಗೆ ಕೀ ಆನ್ಸರ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಗೆ ಕ್ವಶನ್ ಪೇಪರ್ ನಲ್ಲಿ ಇರುತ್ತೆ. ಕ್ವಶನ್ ಪೇಪರ್ ಮುಖ್ಯವಾಗಿ ಕ್ವಶನ್ ಪೇಪರ್ಸ್ ಮತ್ತೆ ಸಿಲೆಬಸ್ ಈ 2 ನಮ್ದು ಕೀ ಆಗಿರುತ್ತೆ. ಓಕೆ, ಇದ್ರ ಜೊತೆಗೆ ನಾವು ಹೋಗ್ತಿರ್ಬೇಕು. ಅದರಿಂದಾನೇ ಕ್ವಶನ್ಗಳು ಬರುತ್ತೆ. ಓಕೆ, ಇವಾಗ ಕ್ವಶನ್ ಪೇಪರ್ ನಲ್ಲಿ ನೀವು ಅನಾಲಿಸಿಸ್ ಮಾಡುವ ಹೊತ್ತಿಗೆ ನಿಮ್ಮ ಕ್ವಶನ್ಗಳು ಏನಾದ್ರೂ ರಾಂಗ್ ಆದ್ರೆ ಅದಕ್ಕೆ ಏನ್ ರೀಸನ್ ಇರುತ್ತೆ ಅಂತ ಇವಾಗ ನೋಡೋಣ. ಇದು ಮುಖ್ಯವಾಗಿ ಕ್ವಶನ್ ಪೇಪರ್ ನಲ್ಲಿ ಇವಾಗ ನೀವು 100 ಕ್ವಶನ್ ಅಟೆಂಪ್ಟ್ ಮಾಡಿದ್ಮೇಲೆ ಇಲ್ಲಿ ಯಾವ ತರ ನಿಮ್ಮ ಅನಾಲಿಸಿಸ್ ನ ನೀವು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಇವಾಗ ಸುಮ್ನೆ ಪೇಪರ್ ಅಟೆಂಪ್ಟ್ ಮಾಡಿ ಬಿಡೋದಲ್ಲ, ಅದಕ್ಕೆ ಅನಾಲಿಸಿಸ್ ಕೂಡ ಮಾಡ್ಬೇಕು. ಅನಾಲಿಸಿಸ್ ಅಂದ್ರೆ ಇದರಲ್ಲಿ ಮಾರ್ಕ್ಸ್ ನೋಡೋದಲ್ಲ, ಇದರಲ್ಲಿ ಮುಖ್ಯವಾಗಿ ನಿಮ್ಮ ಕ್ವಶನ್ ನ ರಾಂಗ್ ಆಗಿದ್ರೆ ಅದನ್ನ ಯಾಕೆ ರಾಂಗ್ ಆಗಿ ಮಾಡಿದ್ದೇನೆ ಅನ್ನೋದು ರೀಸನ್ ನೀವು ನೋಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಆ ಟಾಪಿಕ್ ಬಗ್ಗೆ ಯಾವುದೇ ತರ ನಾಲೆಜ್ ಇರ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ನೀವು ತಪ್ಪು ಮಾಡ್ತೀರಾ. ಸೆಕೆಂಡ್, ನೀವು ಓದಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ರೀಕಾಲ್ ಆಗಿಲ್ಲ ಅಂದ್ರೆ, ನೀವು ಪ್ರಾಪರ್ ಆಗಿ ರಿವಿಷನ್ ಮಾಡಿಲ್ಲಪ್ಪ ಅಂದ್ರೆ ಇಲ್ಲಿ ನಿಮಗೆ ಆ ಪೇಪರ್ ಕ್ವಶನ್ ನ ನೀವು ತಪ್ಪು ಮಾಡ್ತೀರಾ. ಥರ್ಡ್, ಅಪ್ಲಿಕೇಶನ್. ಇವಾಗ ಓದಿರ್ತಕ್ಕಂಥ ನಾಲೆಜ್ ನ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡಕ್ ಆಗಿಲ್ಲಪ್ಪ ಅಂದ್ರೆ ಅಲ್ಲಿ ಕೂಡ ನೀವು ತಪ್ಪು ಮಾಡ್ತೀರಾ. ಇದೇ ತರ ಸಿಲ್ಲಿ ಮಿಸ್ಟೇಕ್ ತರ ಏನಪ್ಪಾ ಅಂದ್ರೆ ಇಲ್ಲಿ OMR ನಲ್ಲಿ ತಪ್ಪು ಫಿಲ್ ಮಾಡೋದಾಗ್ಲಿ,
ಮತ್ತೆ ಟೈಮ್ ಪ್ರೆಷರ್ ನಿಂದ ನೀವು ಒಳಗಾಗಿ ನೀವು ತಪ್ಪು ಮಾಡ್ತೀರಾ. ಆಂಗ್ಸೈಟಿ ಮತ್ತೆ ಫಿಯರ್ ನಿಂದ ನಿಮ್ಗೆ ಏನಾದ್ರು ಭಯ ಇದ್ರೆ ಅಲ್ಲಿ ರಿಸಲ್ಟ್ ಬಗ್ಗೆ ನೀವು ವರಿ ಮಾಡ್ತಾ ಇದ್ರೆ ಅಲ್ಲಿ ಕೂಡ ನೀವು ತಪ್ಪು ಮಾಡುವ ಸಾಧ್ಯತೆ ಇರುತ್ತೆ. ಮತ್ತೆ ಟಯರ್ಡ್ನೆಸ್, ಏನಾದ್ರೂ ನೀವು ನಾಳೆ ದಿನ ಎಕ್ಸಾಮ್ ಇದ್ರೆ ಇವತ್ತಿನ ದಿನ ಲಾಂಗ್ ಜರ್ನಿ ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇದು ಎಕ್ಸಾಮ್ಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ನಿಮಗೆ ಗೊತ್ತಿರಬೇಕು. ಈ ತರ ನಿಮ್ಗೆ 4 ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ರೀಸನ್ ಆಗಿರುತ್ತೆ ಯಾವುದೇ ಕ್ವಶನ್ಗಳನ್ನು ನೀವು ತಪ್ಪು ಮಾಡುತ್ತೀರಾ. ಓಕೆ, ಇದೇ 4 ರೀಸನ್ ನಿಮ್ಗೆ ಯಾವುದೇ ಕ್ವಶನ್ ಕೂಡ ತಪ್ಪು ಮಾಡ್ತಿರಲ್ವಾ, ಅದಕ್ಕೆ ಈ ರೀಸನ್ ಆಗಿರುತ್ತೆ. ಸೊ ನಾವು ಇವಾಗ ರೀಸನ್ ನೋಡಿದ್ವಿ, ಮತ್ತೆ ಅದಕ್ಕೆ ಸೊಲ್ಯೂಷನ್ ಏನಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಟಾಪಿಕ್ ಬಗ್ಗೆ ನಾಲೆಜ್ ಇರಲಿಲ್ಲ ಅಂದ್ರೆ ನೀವು ಆ ಟಾಪಿಕ್ ನ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ ಇಲ್ಲಿ ನೀವು ನಾಲೆಜ್ ನ ಪ್ರೊವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಒಂದು ಟಾಪಿಕ್ ನ ಒಂದು ಕಂಪ್ಲೀಟ್ ರಿಸೋರ್ಸ್ ನಿಂದ ಓದಿ ಅದನ್ನ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಒಂದೇ ವೇ ಇರುತ್ತೆ ಇಲ್ಲಿ. ಓಕೆ, ನಿಮ್ಗೆ ನಾಲೆಜ್ ಇರ್ಲಿಲ್ಲಪ್ಪ ಅಂದ್ರೆ. ಓಕೆ, ಇಲ್ಲಪ್ಪ ಅಂದ್ರೆ ಆ ಕ್ವಶನ್ ನ ನೀವು ಬಿಡ್ಬೇಕಾಗುತ್ತೆ. ಇಲ್ಲಪ್ಪ ಅಂದ್ರೆ ಯಾಕಂದ್ರೆ ಎಲ್ಲದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದರಿಂದ ನೀವು ನೆಗೆಟಿವ್ ಅವಾಯ್ಡ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇದು ಕೂಡ ನೀವು ಕ್ವಶನ್ ಗಳನ್ನ ಬಿಡ್ಬೇಕಾಗುತ್ತೆ. ಸೊ ಇದಕ್ಕೆ ಏನಂತಾರಪ್ಪ ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ಕೂಡ ಅಂತಾರೆ ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ರೀಸನ್ ಏನಪ್ಪಾ ಅಂದ್ರೆ ಇದರಲ್ಲಿ ರೀಕಾಲ್ ಆಗ್ತಾ ಇಲ್ಲ ಅಂದ್ರೆ ನೀವು ರಿವಿಷನ್ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ. ಇವಾಗ ಒಂದು ಪುಸ್ತಕನ ಒಂದೇ ಸಲ ಓದೋಕ್ಕಿಂತ ಒಂದು ಪುಸ್ತಕನ 10 ಸಲ ನೀವು ಓದ್ಕೊಳ್ಬೇಕಾಗುತ್ತೆ. 10 ಸಲ ಅಂದ್ರೆ 3-4 ಸಲ ಆದ್ರೂ ನೀವು ಓದ್ಕೊಳ್ಬೇಕು. ರೀಕಾಲ್ ಮಾಡೋಕೆ ಒಂದೇ ಆಪ್ಷನ್ ಇರೋದು, ಒಂದೇ ವೇ ಇರೋದು. ಓಕೆ, ಮಲ್ಟಿಪಲ್ ಟೈಮ್ಸ್ ಇಲ್ಲಿ ರಿವಿಷನ್ ನಿಮಗೆ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಮತ್ತೆ ಅಪ್ಲೈ ಮಾಡೋದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಏನು ಗೊತ್ತಾಗ್ತಾ ಇದಲ್ಲ ಅಂದ್ರೆ ಇಲ್ಲಿ ನೀವು MCQs ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ MCQ ಗೋಸ್ಕರ ನೋಡ್ಬೇಕಾಗಿತ್ತಂದ್ರೆ MCQ ನಲ್ಲಿ 2 ಬುಕ್ಗಳು ತುಂಬಾ ಚೆನ್ನಾಗಿದೆ. ಒಂದು SSC ಇಂದ ಬಂದಿರತಕ್ಕಂಥ JEE ಸಲುವಾಗಿ ಬರೆದಿರ್ತಕ್ಕಂಥ ಬುಕ್, ಇನ್ನೊಂದು ಮೇಡ್ ಈಸಿ ಇಂದ ಬಂದಿರತಕ್ಕಂಥ ಬುಕ್. ಓಕೆ, ಮೇಡ್ ಈಸಿ ಇಂದ ಬಂದಿರತಕ್ಕಂಥ 2 ಪುಸ್ತಕಗಳು ಇದೆ. ಅದ್ರ ಜೊತೆಗೆ ಆನ್ಲೈನ್ ಲಿಂಕ್ ಕೂಡ ಇದರಲ್ಲಿ ಅವೈಲಬಲ್ ಇದೆ. ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು ನಿಮ್ಮ ಪ್ರಿಪರೇಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಟೆಸ್ಟ್ ಅಂತ ಇದ್ರೆ. ಓಕೆ, ಸಿಲ್ಲಿ ಮಿಸ್ಟೇಕ್ ನ ನೀವು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪ್ರಾಕ್ಟೀಸ್ ಮಾಡೋದ್ರಿಂದ MCQ ಮತ್ತೆ ಟೆಸ್ಟ್ ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಇದಕ್ಕೆ ನಿಮ್ಗೆ ನೀವು ಅವಾಯ್ಡ್ ಮಾಡಬಹುದು. ಎಲ್ಲ ಟೈಮ್ ಪ್ರೆಷರ್ ಕೂಡ ಮ್ಯಾನೇಜ್ ಮಾಡಬಹುದು. OMR ನಲ್ಲಿ ತಪ್ಪು ಮಾಡ್ತಾ ಇದ್ರೆ ಅದು ಕೂಡ ನೀವು ಅವಾಯ್ಡ್ ಮಾಡಬಹುದು. ಇದು ಮುಖ್ಯವಾಗಿ ಇರುವಂತ ಸೊಲ್ಯೂಷನ್ಸ್. ಓಕೆ.